ಸರ್ಕಾರದ ಜಾಗಕ್ಕೆ ಕೈ ಹಾಕಿದ್ನ ಗ್ರಾಮ ಪಂಚಾಯಿತಿ ಸದಸ್ಯ. ಸರ್ಕಾರಿ ಜಾಗಕ್ಕೆ ಅನಧಿಕೃತವಾಗಿ ಈ ಖಾತೆ ಮಾಡಿಸಿಕೊಂಡ. ಏಕಾಏಕಿ ಸರ್ಕಾರಿ ಜಾಗದಲ್ಲಿ ಕಾಂಪೌಂಡ್ ನಿರ್ಮಾಣ. ಎಸ್, ಇತ್ತೀಚಿನ ದಿನಗಳಲ್ಲಿ 1 ಅಡಿ ಇಂಚು ಜಾಗಕ್ಕೂ ಕೋಟಿ ಬೆಲೆಯಾಗಿದ್ದು ಅಲ್ಲಲ್ಲಿ ಒತ್ತುವರಿ ಮಾಡಿಕೊಳ್ತಾ ಇರೋದು ಕಂಡು ಬರ್ತಾನೆ ಇದೆ. ನಗರ ಪ್ರದೇಶದಲ್ಲಿ ಮಾತ್ರವಲ್ಲದೆ ಹಳ್ಳಿಗಳಲ್ಲಿಯೂ ಇಂಚು ಜಾಗವು ಬೆಲೆ ಬಾಳ್ತಾ ಇದ್ದು ಜಾಗವನ್ನ ಲಪಟಾಯಿಸಲು ಕೆಲವರು ಮುಂದಾಗ್ತಿದ್ದಾರೆ. ಅದರಲ್ಲೂ ಕೆಲ ಪ್ರಭಾವಿಗಳು ಹಣವಂತರು ಸರ್ಕಾರ ಜಾಗಕ್ಕೆ ಕೈ ಹಾಕಿ ಜಾಗವನ್ನ ಕಬಳಿಸುತ್ತಿದ್ದಾರೆ. ಇಲ್ಲೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಅಧಿಕಾರ ಇದೆ ಎಂದು ತನ್ನ ಮನೆ ಬಳಿಯೇ ಇರೋ ಜಾಗವನ್ನ ಲಪಟಾಯಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ ಈ ಘಟನೆ ಬೆಳಕಿಗೆ ಬಂದಿರೋದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕೋರಾದಲ್ಲಿ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ವ್ಯಕ್ತಿಯ ಹೆಸರು ಯೋಗೇಶ್ ಅಂತ. ತುಮಕೂರು ಜಿಲ್ಲೆಯ ಕೋರಾದ ಗ್ರಾಮ ಪಂಚಾಯಿತಿ ಸದಸ್ಯ. ತನ್ನ ಮುಂದೆ ಇರೋ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಏಕಾಏಕಿ ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾಗಿ ಅರ್ಧ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಆರೋಪ ಮಾಡಲಾಗಿದೆ. ಸರ್ಕಾರಿ ಜಾಗವನ್ನ ಉಳಿಸಬೇಕಿದ್ದ ವ್ಯಕ್ತಿಯೇ ಸರ್ಕಾರಿ ಜಾಗವನ್ನ ಲಪಟಾಯಿಸಲು ಮುಂದಾಗಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೋರಾ ಗ್ರಾಮದಲ್ಲಿ ಸದ್ಯ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿರುವ ಜಾಗ ಸರ್ಕಾರಿ ಜಾಗಕ್ಕೆ ಸೇರಿತು. ಈ ಜಾಗದಲ್ಲಿ ದೊಡ್ಡಕ್ಕ ಎಂಬುವವರ ಕುಟುಂಬ ಕಳೆದ 50 ವರ್ಷಗಳಿಂದಲೂ ದನಗಳನ್ನ ಕಟ್ಟಲು ಶೆಡ್ ಹಾಕೊಂಡಿದ್ರಂತೆ. ಈ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಕೊಡಿ ಎಂದು ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನ ಕೂಡ ಹಾಕಿದ್ರಂತೆ. ಆದ್ರೆ ಕಳೆದ 50 ವರ್ಷಗಳಿಂದ ವಾಸವಿರೋ ನಮ್ಮ ಹೆಸರಿಗೆ ಈ ಜಾಗವನ್ನ ಮಾಡಿಕೊಟ್ಟಿಲ್ಲ. ಆದ್ರೆ ಇದೀಗ ಏಕಾಏಕಿ ಕೋರಾ ಗ್ರಾಮ ಪಂಚಾಯಿತಿ ಸದಸ್ಯ ಯತೀಶ್ ಎಂಬುವವರು ಈ ಜಾಗ ನಂದು ನನ್ನ ಹೆಸರಲ್ಲಿದೆ ಎಂದು ಹೇಳಿ ಏಕಾಏಕಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಕಾಂಪೌಂಡ್ ನಿರ್ಮಾಣ ಮಾಡಲು ಅಲ್ಲಿದ್ದ ಶೆಡ್ ಅನ್ನ ಕಿತ್ತಾಕಿ ದರ್ಪ ತೋರಿದ್ದಾರೆ. ಇನ್ನು ಈ ಜಾಗ ಸಂಬಂಧ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ದೊಡ್ಡಕ್ಕ ಕುಟುಂಬದ ಮಧ್ಯೆ ಚಿಕ್ಕ ಗಲಾಟೆಯಾಗ್ತಾ ಇದ್ದು ಯತೀಶ್ ಗಲಾಟೆ ಮಾಡಿರಬಹುದೆಂದು ಈ ಬಗ್ಗೆ ಕೋರಾ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೊಟ್ಟಿರ್ತಾರೆ. ಪೊಲೀಸರು ಕೂಡ ಬಂದು ಸ್ಥಳವನ್ನ ವೀಕ್ಷಿಸಿ ತೆರಳಿದ್ರು. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಏಕಾಏಕಿ ಶೆಡ್ ಅನ್ನ ತೆರವು ಮಾಡಿ ಈ ಜಾಗ ನಮಗೆ ಸೇರಿದ್ದು ಎಂದು ಏಕಾಏಕಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದು 50 ವರ್ಷದಿಂದ ವಾಸವಿರುವ ನಮಗೆ ಜಾಗ ಕೊಡುವುದನ್ನ ಬಿಟ್ಟು ಇವರಿಗೆ ಹೇಗೆ ಮಾಡಿಕೊಟ್ರು ಅಥವಾ ಇವರು ಸುಳ್ಳು ಹೇಳಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ನುವ ಕಾರಣಕ್ಕೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ದೊಡ್ಡಕ್ಕ ಮತ್ತು ಅವರ ಗಂಡ ಆರೋಪ ಮಾಡಿದ್ದಾರೆ. ನಾವೀಗಾಗಲೇ 50 ವರ್ಷಕ್ಕಿಂತ ಮೇಲೆ ಇದ್ದೀವಿ. ಯಾವ ಕಟ್ಟಿರಲಿಲ್ಲ, ನಾವೇ ಮುಂದೆ ಕಟ್ಟಿದ್ದರು. ಈಗ ಗೌರ್ಮೆಂಟ್ನವ್ರು ಏನಂತ ಹೇಳಿದ್ರು? ಈ ಹೆಸರು ನಿಮಗೆ ಮಾಡಿಕೊಟ್ಟಿಲ್ವಾ? ನಮಗೆ ಮಾಡಿಕೊಟ್ಟಿಲ್ಲ. ಏನಂತ ಹೇಳ್ತಿದ್ರು? ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತಿದ್ರು ಅವರು. ನಾವು ಅದಕ್ಕೆ ಗೌರ್ಮೆಂಟ್ನವ್ರನ್ನ ಕೇಳಿರ್ಲಿಲ್ಲ. ಇವಾಗ ಇವ್ರಿಗೆ ಮಾಡಿಕೊಟ್ಟಿದ್ದಾರೆ. ಈಗ ನೀವು 50 ವರ್ಷದಿಂದ ಇದ್ದರಿಗೆ ಮಾಡಿಕೊಟ್ಟಿಲ್ಲ, ಮಾಡಿಕೊಟ್ಟವ್ರಿ. ಇದರಿಂದ ಏನೇನು ಸಮಸ್ಯೆ ಆಗ್ತಿದೆ ನಿಮಗೆ? ನಮಗೆ ಏನು ಸಮಸ್ಯೆ? ದಾನ ಕಟ್ಕೊಂತಿದ್ವಿ. ಮನೆ ಬೇಡ, ಮನೆ ಬೇಕು. ವರ್ಷಕ್ಕಿಂತ ಮನೆ ಕಟ್ಟಿದ್ದು ಸಹ ಏಕಾಏಕಿ ಕಿತ್ತಾಕ್ಯವ್ರೆ. ಅದು 50 ವರ್ಷ ನಮ್ಮ ಅಪ್ಪರಿದ್ದಾಗಲೂ ಇಲ್ಲಿ ಶೆಡ್ ಇತ್ತು, ದನಿಗೆ ಮಾಡ್ಕೊಂಡಿದ್ದು. ಕಿತ್ತಾಕ್ಯವ್ರೆ ಅವರು. ಒಬ್ಬ ಮೆಂಬರ್ ಆಗಿದ್ದೀನಿ ಅಂತೇಳಿ ಕಿತ್ತಾಕ್ಯವ್ರೆ ಸರ್. ಯಾರು ಮೆಂಬರು? ಯತೀಶ್ ಅಂತ. ಈ ಜಾಗ ಯಾರ್ದಿದು? ಇದು ಗೌರ್ಮೆಂಟ್ ಜಾಗ ಸರ್. ನಮ್ಮದು ಗೌರ್ಮೆಂಟ್ ಜಾಗದಾಗೆ ಇತ್ತು. ಇವ್ರು ಇವೆಲ್ಲ ಗೌರ್ಮೆಂಟೇ ಸರ್. ಎಲ್ಲ ಗೌರ್ಮೆಂಟ್ ಜಾಗ ಮಾಡ್ಕೊಂಬಿಟ್ಟು ಮೆಂಬರ್ ಆಗಿದ್ದೀನಿ ಅಂತೇಳಿ ಖಾತೆ ಮಾಡಿಸ್ಕೊಂಬಿಟ್ಟು ಏಕಾಏಕಿ ಶೆಡ್ ಕಿತ್ತಾಕ್ಯವ್ರಿ. ಇವಾಗ ನಿಮಗೆ 50 ವರ್ಷದಿಂದ ಇದ್ರು ನಿಮ್ಮ ಹೆಸರು ಮಾಡಿಕೊಟ್ಟಿಲ್ಲ. ನಾವು ಅರ್ಜಿ ಕೊಟ್ಟಿದ್ದೀವಿ, ಮಾಡಿಕೊಟ್ಟಿಲ್ಲ ಮಂಡಲಾಗೆ. ಏನಂತ ಹೇಳ್ತಿದ್ದಾರೆ? ಅದು ಈ ಮೊನ್ನೆ ಸರ್, ಈಗ ಒಂದು 15 ದಿನದ ಕ್ಯಾನ್ಸಲ್ ಆಯಿತು. ತಿರ್ಗಾ ಮೊನ್ನೆ ಮಾಡಿಸ್ಕೊಂಡವ್ರಿ. ಸರ್, ಸದ್ಯ ಈ ಜಾಗ ನಮಗೆ ಕೊಡಿ ಎಂದು ನಾವು ಆಗ್ರಹಿಸ್ತಾ ಇಲ್ಲ ಅಥವಾ ನಮಗೆ ಜಾಗ ಕೊಟ್ಟಿಲ್ಲ ಅಂತ ಬೇಜಾರು ಇಲ್ಲ. ಈ ಜಾಗದಲ್ಲಿ ನಾವು ದನಕರುಗಳನ್ನ ಕಟ್ಕೊಳ್ತಾ ಇದೀವಿ ಅಷ್ಟೇ.
ಇದೀಗ ಗ್ರಾಮ ಪಂಚಾಯಿತಿ ಸದಸ್ಯ ಅಧಿಕಾರ ಇದೆ ಎಂದು ಜಾಗವನ್ನ ಹೊಡೆಯಲು ಮುಂದಾದ್ರೆ ಹೇಗೆ? ಬಡವರಿಗೆ ಜಾಗ ಕೊಡ್ಲಿ, ಇಲ್ಲ ಯಾರಿಗೂ ಕೊಡೋದ್ ಬೇಡ. ಅದರಂತೆ ಹಣವಂತ ಪ್ರಭಾವಿ ಗ್ರಾಮ ಪಂಚಾಯಿತಿ ಸದಸ್ಯ ಅನ್ನೋ ಕಾರಣಕ್ಕೆ ಸರ್ಕಾರಿ ಜಾಗ ಇವರಿಗೆ ಯಾಕೆ ಕೊಡ್ಬೇಕು? ಇನ್ನು ಈ ಜಾಗ ಅವರ ಹೆಸರಿಗೂ ಕೂಡ ಆಗಿಲ್ಲ. ಆದ್ರೆ ನನ್ನ ಹೆಸರಿಗೆ ಈ ಜಾಗ ಆಗಿದೆ ನಂದೇ ಅಂತ ಯತೀಶ್ ಅವರು ಹೇಳ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಸರ್ಕಾರಿ ಜಾಗವನ್ನ ಪರಿಶೀಲನೆ ಮಾಡಿ ಒತ್ತುವರಿ ಮಾಡಿಕೊಂಡಿರುವ ಜಾಗವನ್ನ ಬಿಡಿಸಬೇಕೆಂದು ದೊಡ್ಡಕ್ಕನ ಪುತ್ರ ಆಗ್ರಹಿಸಿದ್ದಾರೆ. 5-6 ತಿಂಗಳಿಂದ ಈ ಜಾಗದಲ್ಲಿ ನಾವು ದನ ಕಟ್ತಿದ್ವಿ. ಇದು 5-6 ತಿಂಗಳಿಂದಲ್ಲ, 50 ವರ್ಷದಿಂದ ನಾವು ಶೆಡ್ಡಲ್ಲೇ ಇದ್ವಿ. ಅದು ಫೋಟೋ ಇದೆ, ನಿಮ್ಮ ಹತ್ರ ಕಳಿಸಿದ್ವಿ. ಏನಂದ್ರು ನಾವು ಕೇಳೋಕೆ ಹೋಗಿದ್ದಕ್ಕೆ ಸರ್ಕಾರಿ ಜಾಗ ಇದೆ, ನಿಮ್ಮ ತಾತ ಕಟ್ಕೊಂಡ್ಬಿಟ್ಟಿದ್ದಾರೆ, ಆ ಜಾಗ ಹಂಗೆ ಇರಲಿ, ನಾವೇನು ಮಾಡಲ್ಲ, ದನ ಕಟ್ಟಕ್ಕೆ ಹಂಗೆ ಇರಲಿ, ನೀವು ಮಾಡ್ಕೊಳ್ರಿ, ಸರ್ಕಾರಿ ಜಾಗದಲ್ಲೇ ಇರುತ್ತೆ, ನಾವು ನೀವೇನು ತೊಂದರೆ ಮಾಡಲ್ಲ, ದನ ಕಟ್ಕೊಂಡವ್ರೆ ಅಂಥ ಕಾಲಕ್ಕೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಹೇಳಿದರು. ಈಗೇನು ಮಾಡಿದ್ರು, ಏಕ್ತಾಮು ಇವರು 70 ಅಡಿ ಮಾಡಿಸ್ಕೊಂಬಿಟ್ಟು ಇವ್ರು ಮುಂದೆ ಇದ್ದೀನಿ ಅಂತೇಳಿ, ಅದಿನಲ್ಲಿ ನಾನಿದ್ದೀನಿ ಅಂತೇಳಿ ಇಲ್ಗನ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಮನೆ ಮುಂದೆ ರೋಡ್ ತೋರಿಸಿದ್ದಾರೆ. ರೋಡ್ ತೋರಿಸ್ಬಿಟ್ಟು ಈ ಶೆಡ್ಡು ನಾವು ಯಾರೂ ಇರಲಿಲ್ಲ, ಅಜ್ಜಿ ಇದ್ದಾಗ ಕಿತ್ತಾಕಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ತಗೊಳಕ್ಕೆ ಕೊಡೋಕೆ ಹೋದ್ವಿ, ಅವಾಗ ತಾಣಲಿಲ್ಲ. ತಗೊಂಡಾಗ ಮಂಡಲಲ್ಲಿ ಬಂದರು, ಹಿಂಗೆ ಅಳತೆ ಮಾಡಿಬಿಟ್ಟು ಅಲ್ಲಿಗೆ ಕಾಂಪೌಂಡ್ ಸ್ಟಾಪ್ ಮಾಡಿದ್ದಾರೆ. ಸ್ಟಾಪ್ ಮಾಡಿಸೋದ್ಮೇಲೆ ಇವತ್ತಿಗೆ ವರ್ಷ ಆಯಿತು. ವರ್ಷದ ಮೇಲೆ ಇವತ್ತು ಕಾಂಪೌಂಡ್ ಹಾಕಿದ್ದಾರೆ. ಈಗ 50 ವರ್ಷ ಇದ್ರೂ ನಿಮಗೆ ಅದು ಮಾಡ್ಕೊಟ್ಟಿಲ್ಲ. 50 ವರ್ಷದಿಂದ ಇದ್ರೂ ನಾವು ಮಂಡಳಿಗೆ ಅರ್ಜಿ ಕೊಟ್ಟರು ಮಾಡ್ಕೊಟ್ಟಿಲ್ಲ. ಈಗ ಇವರೇ ಮಾಡಿಸ್ಕೊಂಡಿದ್ದಾರೆ. ಇವರೇ ಮಂಡಲ ಸದಸ್ಯ ಅಲ್ವಾ ಒಬ್ರು, ಯಾರು ಹೆಸರು? ಯತೀಶ್ ಕುಮಾರ್ ಅಂತ. ಈಗ ಮಂಡಲ ಸದಸ್ಯ ಅಂತವರು ಈ ಥರ ಮಾಡ್ತಿದ್ದಾರೆ. ನಿಮ್ಮ ಅಪ್ಪಂದು ಏನಾಯ್ತು ತಾಂಬೋಗಲ್ಲ ಅಂತಾರೆ. ನಮ್ಮನೇನೆ ನಮ್ಮ ಅಪ್ಪಂದೈತೆ ನಾನು ಮಾಡಿಸ್ಕೊಂಡಿದ್ದೀನಿ. ಅವ್ರ ಅಪ್ಪಂದು ಇದ್ದಿದ್ರೆ 50 ವರ್ಷದಿಂದ ಇಲ್ಲಿ ನಮಗೆ ಯಾಕೆ ಇರಕ್ಕೆ ಬಿಡ್ತಿದ್ರು? ನೀವೇ ಆಗಿದ್ರೆ ಬಿಡ್ತಿದ್ರು 50 ವರ್ಷದಿಂದ. 50-60 ವರ್ಷದಿಂದ ಇಲ್ಲಿದ್ದೀವಿ ಅಂದರೆ ಅವ್ರ ಅಪ್ಪಂದಾಗಿದ್ರೆ ಇಷ್ಟು ವರ್ಷದ ನಮ್ಗೆ ಬಿಡ್ತಿರ್ಲಿಲ್ಲ. ಈಗ ಆಗಿದೆ ಅವ್ರ ಹೆಸರಿಗೆ. ಹೆಸರು ಮಾಡಿಸ್ಕೊಂಡಿದ್ದಾರೆ. ಹೆಂಗೆ ಮಾಡಿಸ್ಕೊಂಡ್ರು ಅದೇ ಗೊತ್ತಾಗಬೇಕು ಸರ್. ಯಾರು ಮಾಡಿಕೊಟ್ರು, ಎಷ್ಟು ದುಡ್ಡು ಕೊಟ್ಟರು, ಇವ್ರು ಇನ್ನೇನು ಏನೇನು ಮಾಡಿಸ್ಕೊಂಬಂದಿರು, ಯಾರ್ಯಾರು ಏನೇನು ಮಾಡಿಕೊಟ್ಟಿರ್ಬೋದು. ಇದರಿಂದ ಏನು ಸಮಸ್ಯೆ ಆಗ್ತಿದೆ? ಏನಿಲ್ಲ, ಸರ್ಕಾರಿ ಜಾಗ ಎಲ್ಲ ಬಡವರು, ಯಾರನ್ನ ಬಡವ್ರಿಗಾಗಲಿ ಸರ್, ಇಷ್ಟಪ್ಪ ಮನೆ ಕಟ್ಟಿದ್ದಾರೆ ನೋಡಿ, ಅವ್ರಿಗೆ ಏನಕ್ಕೆ ಬೇಕು ಸರ್ಕಾರಿ ಜಾಗ? ಇಲ್ಲೊಂದು ಮನೆ ಆಗುತ್ತೆ, ಯಾರನ್ನ ವಸತಿ ಇಲ್ದಾರೆ, ಯಾರನ್ನ ಅಜ್ಜಿ ಅಂತಾರೆ, ಯಾರನ್ನ ವಯಸ್ಸಾದವ್ರಿಗೆ ಕೊಡಲಿ. ಬಡವ್ರಿಗೆ ಬಿಟ್ಬಿಟ್ಟು ನಾವು ಈಗ ನಮಗೆ ದನ ಕಟ್ಟಕ್ಕಿಲ್ಲ, ನೋಡಿದಿರಾ ಅಲ್ಲಿ ದನ ಕಟ್ಟಕ್ಕೆ ನಾವು ಪರದಾಡ್ತಿದ್ದೀವಿ. ದನ ಕಟ್ಟಕ್ಕೆ ಬಿಟ್ಟು ಹಿಂಗೆ ಶೋಕಿಗೋಸ್ಕರ ಇಲ್ಲಿ ಕಾಂಪೌಂಡ್ ಹಾಕೊಂಡ್ರೆ ಬೇರೆಯವ್ರಿಗೆ ಹೆಂಗೆ ಸರ್ ನ್ಯಾಯ? ಗೌರ್ಮೆಂಟ್ ಜಾಗನ ಇವರು ಪ್ರಭಾವಿಯಾಗಿ ಕಾರ್ ನಿಲ್ಸಕ್ಕೆ, ಪಾರ್ಕಿಂಗ್ಗೋಸ್ಕರ, ಇವ್ರ ಮನೆ ಮುಂದೆ ಚೆನ್ನಾಗಿ ಕಾಣಲಿ, ಶೋಕೇಶ್ ಗಿಡ ಹಾಕಿಸ್ಕೋಸ್ಕರ, ಆರ್ಚ್ ಹಾಕಿಸ್ಕೊಳಕ್ಕೋಸ್ಕರ ಇದನ್ನ ಜಾಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಜಾಗ. ಮನೆ ಕಟ್ಕೊಳಂಗಿದೆ. ಮನೆ ಇಲ್ಲಿ ಇವ್ರ ಮನೆ ಎಲ್ಲಿದೆ ನೋಡಿ, ನೀವೇ ನೋಡಿದಿರಲ್ಲ, ಕಾಂಪೌಂಡ್ ಹಾಕೊಂಡು ಮನೆ ಚೆನ್ನಾಗಿ ಕಾಣಲಿ ಅಂತ ಮಾಡ್ಕೊಂಡಿದ್ದಾರೆ. ಇವತ್ತು ಹಾಕಿರೋದು ನೋಡಿ. ಇನ್ನ ಈಗ ಕಾಂಪೌಂಡ್ ಹಾಕ್ತಿರೋದು ಕೇಳಿಕ್ಕೆ ಏನಂದ್ರು? ಅದೇ ನಿಮ್ಮ ಅಪ್ಪಂದು ಏನಾಯ್ತು ತಾಂಬೋಗು, ನಾನು ಈ ಸತ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಗ್ರಾಮ ಪಂಚಾಯತ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಿಮ್ಗೆಲ್ಲ ರೆಸಿಪ್ಟ್ ಕೊಟ್ಟಿದ್ದೀವಿ. ಯಾರು ಅವರು ನಾವು ಮಂಗಳವಾರ ಬರ್ತೀವಿ, ಇವತ್ತು PDO ರಜಾ ಇದೆ ಅಂತ ಹೇಳಿದ್ದಾರೆ. ಓಸತಿ ಕೊಟ್ಟಿದ್ದಕ್ಕೆ ಇಲ್ಲ, ಅದು ಸುಳ್ಳು ಅಂತ ಹೇಳ್ತಿದ್ದಾರೆ. ಅದು ಇದನ್ನು ಡೂಪ್ಲಿಕೇಟ್ ಮಾಡಿಸ್ಕೊಂಡಿದ್ದಾರೆ ಅಂತ ಗ್ರಾಮ ಪಂಚಾಯತ್ ಇದ್ರೆ ಹೇಳ್ತಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಯತೀಶ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣದ ಬಗ್ಗೆ ಈಗಿರುವ PDO ಅವರನ್ನ ಕೇಳಿದ್ರೆ ಅಕ್ರಮ ಆಗಿರಬಹುದು. ಈ ಬಗ್ಗೆ ನನಗೆ ತಿಳಿದಿಲ್ಲ. ಒಂದ್ ವೇಳೆ ಈ ಸ್ವತ್ತು ಆಗಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿಸಬೇಕು. ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆಸುತ್ತೇನೆ ಎಂದು ಪ್ರಜಾಶಕ್ತಿ ಟಿವಿಗೆ ಭರವಸೆಯನ್ನ ನೀಡಿದ್ರು. ಒಟ್ನಲ್ಲಿ ಅಧಿಕಾರ ಇದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಬಡವರು ದನ ಕಟ್ಟಲು ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಆದ್ರೆ ಈ ಶೆಡ್ ಅನ್ನ ತೆರವು ಮಾಡಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸತ್ಯತೆಯನ್ನ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.